ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ಬಾತಿಂಗ್ ಪೌಡ್ರು ಮಾಡ್ತಿದ್ದೀನಿ. ಔಟ್ಸೈಡಿಂದ ಸೋಪ್ ಇದೆಲ್ಲ ತಂದು ಅಥವಾ ಅದನ್ನು ಬಳಸೋ ಬದಲು ಈ ಥರ ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಮನೇಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಸ್ಕ್ರಬ್ಬು ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹೆಸ್ರು ಕಾಳು ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಇದು ನ್ಯಾಚುರಲಿ ಸ್ಕಿನ್ನ ಎಕ್ಸ್ಪ್ಲಾಯ್ಟ್ ಮಾಡುತ್ತೆ, ಅಂದರೆ ಹೊಳೆಯ ತ್ವಚೆ ಕೊಡುತ್ತೆ. ನೆಕ್ಸ್ಟು ಇದು ಕಾಬುಲ್ಲು. ಇದು ಆ್ಯಂಟಿ ಏಜಿಂಗ್ ಥರ ಕೆಲಸ ಮಾಡುತ್ತೆ, ಅಂದರೆ ಸುಕ್ಕು ಬರುತ್ತಲ್ಲ ವಯಸ್ಸಾಗ್ತಾ ಆಗ್ತಾ ಮತ್ತು ಡಿಟಾಕ್ಸ್ ಮಾಡುತ್ತೆ ಸ್ಕಿನ್ನ ಇದು. ನೆಕ್ಸ್ಟು ಈ ದಾಲ್ ಸಹ ಅಷ್ಟೇ, ಇದು ಹೈಡ್ರೇಷನು ಮತ್ತು ನರಿಶ್ಮೆಂಟ್ ಕೊಡುತ್ತೆ ಇದು ಸ್ಕಿನ್ಗೆ. ನೆಕ್ಸ್ಟು ರೈಸ್, ಇದು ಬ್ರೈಟ್ನಿಂಗು ಮತ್ತು ಆ್ಯಂಟಿ ಏಜಿಂಗ್ ಥರನೂ ಸಹ ಈ ವೈಟ್ ರೈಸ್ ಕೆಲಸ ಮಾಡುತ್ತೆ. ನಾನು ಅದ್ರ ಜೊತೆಗೆ ಇದು ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ ಪೆಟಲ್ ತೊಗೊಂಡಿದ್ದೀನಿ. ಇದನ್ನ ಪೌಡ್ರನ್ನ ನೀವು ಬೇಕಾದರೆ ಮನೆಯಲ್ಲೇ ನಿಮಗೆ ರೋಸ್ ಪೆಟಲ್ ಸಿಕ್ಕಿದ್ರೆ ಅದನ್ನೇ ಪೌಡ್ರು ಮಾಡ್ಕೋಬೋದು. ಇದು ಸಹ ರೋಸ್ ಪೆಟಲ್ಸು ಹೈಡ್ರೇಟಿಂಗ್ ಮತ್ತು ಸ್ಮೂತ್ ಮಾಡುತ್ತೆ ಸ್ಕಿನ್ನ. ನೆಕ್ಸ್ಟ್ ಇದ್ರ ಅರಿಶಿನ ಮತ್ತು ಕೇಸರಿ ಇರುತ್ತೆ. ಇದು ಅಪ್ಟನ್ ಪೌಡ್ರು. ಇದು ಸಹ ಗುಡ್ ವೈಬ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದಕ್ಕೂ ಕೆಮಿಕಲ್ ಯೂಸ್ ಮಾಡಲ್ಲ, ಹಾಗಾಗಿ ನ್ಯಾಚುರಲ್ ಆಗಿರುತ್ತೆ. ಇದು ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಿರೋದ್ರಿಂದ ಇದನ್ನು ನಾನು ಬಳಸ್ತಿದ್ದೀನಿ. ಇದು ಸಹ ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ ಸ್ಕಿನ್ನ. ನೆಕ್ಸ್ಟ್ ಇದು ಮುಲ್ತಾನಿ ಮಿಟ್ಟಿ, ಪಿಂಪಲ್ಸ್ ಮತ್ತು ಆ್ಯಕ್ನಿಗೆ ತುಂಬ ಟೀನೇಜ್ ಮಕ್ಕಳಿಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಲಾವಂಚ ಬೇರ್ ಸಹ ಹಾಕ್ತಿದ್ದೀನಿ. ಇದು ಮಲೆನಾಡಲ್ಲಿ ಸಿಗುತ್ತೆ. ಈ ಸೈಡು ಸಿಕ್ಕಿದ್ರೆ ತೊಗೊಳ್ಳಿ, ಇದನ್ನು ಮಲೆನಾಡಲ್ಲಿ ಸಿಗುತ್ತೆ ಆ್ಯಕ್ಚುಲಿ. ಇಷ್ಟನ್ನು ಪೌಡ್ರು ಮಾಡಬೇಕು ಫಸ್ಟು, ಆಮೇಲೆ ಏನು ಮಾಡೋದು ತೋರಿಸ್ತೀನಿ ನೋಡಿ. ಇದೆಲ್ಲ ಪೌಡ್ರು ಮಾಡ್ಕೊಂಡಿದ್ದೀನಿ, ಆವಾಗಲೇ ತೋರಿಸಿದ್ದೆಲ್ಲ ಕಾಳುಗಳನ್ನೂ ಪೌಡ್ರು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಕಡಲೆ ಹಿಟ್ಟು ಒಂಚೂರು, ಇದು ಸಹ ಪೌಡ್ರು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಗುಡ್ ವೈಬ್ಸ್ ಅಪ್ಟನ್ ಪೌಡ್ರು, ಇದು ಇನ್ಸ್ಟೆಂಟ್ ಗ್ಲೋ ಕೊಡೋ ಅಂಥದ್ದು. ಇದು ಸ್ವಲ್ಪ ಹಾಕೋತೀನಿ. ನೆಕ್ಸ್ಟ್ ರೋಸ್ ಪೌಡ್ರು, ರೋಸ್ ಪೆಟಲ್ ಪೌಡ್ರು. ಬೇಕಾದರೆ ನಿಮ್ಮ ಮನೇಲಿ ರೋಸ್ ಪೆಟಲ್ಸ್ ಇದ್ದರೆ ನೀವೇ ಪೌಡ್ರು ಮಾಡ್ಕೋಬೋದು ಮನೆಯಲ್ಲೇ. ನೆಕ್ಸ್ಟ್ ಇದು ಮುಲ್ತಾನಿ ಮಿಟ್ಟಿ, ಇದು ಸಹ ಒಂದು 3 ಸ್ಪೂನಷ್ಟು ಹಾಕ್ಕೋತೀನಿ. ಇದೆಲ್ಲ ಮಿಕ್ಸಪ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇಷ್ಟು ಪೌಡ್ರು 1 ತಿಂಗಳು ಮೇಲೆ ಬರುತ್ತೆ, ಕಮ್ಮಿ ಅಂದ್ರೂ 1 ತಿಂಗಳು ಮೇಲೆ ಬರುತ್ತೆ ಇದು. ನಾನು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಜಾರ್ಗೆ ಹಾಕ್ಕೊಂಡು, ನೀರಿರಬಾರ್ದು ಜಾರಲ್ಲಿ, ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ತಗೊಂಡು ಡೈಲಿ ಯೂಸ್ ಮಾಡ್ಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಫಿಲ್ ಮಾಡಿ ಇಟ್ಕೋತೀನಿ. ನೋಡಿ ಈ ಥರ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಟಿದ್ದೀನಿ. ಇದನ್ನು ಹೇಗೆ ಉಪಯೋಗಿಸೋದು, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಚ್ಕೋಬೇಕು. ನೋಡಿ ಹೀಗೆ ನೀರು ಹಾಕಿ ಕಲಸಿದ್ದೀನಿ. ಇದನ್ನು ಹಾಲು ಹಾಕು ಕಲಿಸ್ಕೋಬೋದು. ನೋಡಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ನೋಡಿ 1 ವಾರ ಅನ್ನೋಷ್ಟರಲ್ಲಿ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ, ಯಾವ ವಯಸ್ಸಿನವ್ರು ಬೇಕಾದರೂ ಯೂಸ್ ಮಾಡ್ಬೋದು. ಇನ್ನೊಂದು 10 ನಿಮಿಷ ಬಿಟ್ಟರು ಸಾಕು, ಎಲ್ಲ ಡ್ರೈ ಆಗುತ್ತೆ. ನೋಡಿ ಒಂದು 10 ನಿಮಿಷ ಬಿಟ್ಟು ಇದನ್ನು ತೊಳ್ಕೊಬೇಕು. ನೋಡಿ ಡ್ರೈ ಆಗಿದೆ. ನಾನೊಂದು 10 ನಿಮಿಷ ಬಿಟ್ಟಿದ್ದೆ. ಈಗ ವಾಶ್ ಮಾಡ್ಕೊಂಬರ್ತೀನಿ, ತೋರಿಸ್ತೀನಿ. ನೋಡಿ ಎಷ್ಟು ಗ್ಲೋ ಬಂದಿದೆ.
ನೀವು ಒಂದು ವಾರ ಉಪಯೋಗಿಸಿ ನೀವೇ ರಿಸಲ್ಟ್ ಹೇಳ್ತೀರಾ. ನೀವೇ ಟ್ರೈ ಮಾಡಿ ಪ್ಲೀಸ್. ಎಲ್ಲರೂ ಇದನ್ನು ಹೋಮ್ ಮೇಡ್ ಪೌಡ್ರನ್ನ ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.